ಕ್ಷೇತ್ರದ ಅಭಿವೃದ್ಧಿ ಮಾಡಕ್ಕೆ ಹೋದ್ರೆ ತಡೆಗಳಾಗ್ತಾರೆ ಅಂತ ಹೇಳಿ ಬಾಲಕೃಷ್ಣ ನನಗ ದೇವಸ್ಥಾನ ಹೊಡಿತಾರೆ ಅಂತ ಹೇಳ್ತಾರೆ. ನಾನಾ ಅದು ಯಾವುದಕ್ಕೆ ತಡೆಗಲ್ಲ ಹಾಕಿದ್ದೀನಿ ಹೇಳ್ಸಪ್ಪ. ಅಭಿವೃದ್ಧಿ ಅಂದರೆ ಏನಂದ್ರೆ ಗೊತ್ತಾ ಅವ್ರಿಗೆ ಕೇಳಿ. ಬಿಡದಿ ಹೋಗಿ ನೋಡ್ಕೊಂಬನ್ನಿ ಒಂದು ಸರಿ. ಬಿಡದಿ ಪಟ್ಟಣದಲ್ಲಿ ರಸ್ತೆಗಳು ಹೆಂಗಿದ್ದಾವೆ, ಚರಂಡಿ ವ್ಯವಸ್ಥೆ ಹೆಂಗಿದೆ ನೋಡ್ಕೊಂಬನ್ನಿ. ಯಾರು ಮಾಡ್ಬೇಕದೆಲ್ಲ? ಪುರಸಭೆ ಅಧ್ಯಕ್ಷರು, ಪುರಸಭೆ ಸದಸ್ಯರುಗಳು ಮಾಡೋಕ್ಕಾಗ್ತದ? ಸರ್ಕಾರದಿಂದ ವಿಶೇಷ ಅನುದಾನ ತಂದು ಮಾಡಬೇಕು. ನಾನು UGD ಹಣ ತಂದಿದ್ದೆ, ವಾಟರ್ ಸಪ್ಲೈಗೆ ಹಣ ತಂದಿದ್ದೆ, UG ಕೇಬಲ್ಗೆ ಹಣ ತಂದಿದ್ದೆ, ಗ್ಯಾಸ್ ಲೈನ್ಗೆ ಪರ್ಮಿಷನ್ ಕೊಡಿಸಿದ್ದೆ. ಇವೆಲ್ಲವೂ ಒಂದು ಹಂತದಲ್ಲಿ ಆದರೆ ಸರಿ, ಆ ರಸ್ತೆನ ಸರಿ ಮಾಡಲಿಕ್ಕೂ ಕೂಡ ನನ್ನ ಯೋಜನೆಯಲ್ಲಿ ಸ್ಕೋಪಲ್ಲಿದೆ. ಯಾರು ಮಾಡಿಸ್ಬೇಕು ಅದನ್ನು? ಬಿಡದಿ ಜನ ನೋಡಲಿ ಅಂತ ಸುಮ್ಮನಿದ್ದೀವಿ. ಬಿಡದಿ ಜನ ಎಷ್ಟು ದಿನ ಅನುಭವಿಸ್ತಾರೆ ಇದನ್ನು ನೋಡಲಿ ಅಂತ. ಗುಡ್ ಮಾರ್ನಿಂಗ್ ಬಿಡದಿ ಏನು ಮಾಡಿದ್ರು? ಗುಡ್ ಮಾರ್ನಿಂಗು, ಗುಡ್ ಆಫ್ಟರ್ನೂನ್ ಆಯಿತು, ಇವಾಗ ಗುಡ್ ನೈಟ್ ಹೇಳಬೇಕಾಗತ್ತೆ. ಏನಿದೆ ಬಿಡದಿನಲ್ಲಿ ನೋಡಿದ್ದೀರಾ? ನಾನು ಬಿಡದಿ ಭಾಗಕ್ಕೋಸ್ಕರ ಮಾತಾಡ್ತೀನಿ. ಮಾಗಡಿನಲ್ಲಿ ಗಣೇಶನ ದೇವಸ್ಥಾನ ವಿಚಾರಕ್ಕೆ ನಾನೇ ಕರೆದ್ನಲ್ಲ, ಗಣೇಶನ ದೇವಸ್ಥಾನಕ್ಕೆ ಮುಂದೆ ಬನ್ನಿ, ನೀವು ಗಣೇಶನ ದೇವಸ್ಥಾನ ಒಡಿಸ್ತೀರಾ, ಗಣೇಶನ ದೇವಸ್ಥಾನ ಉಳಿಸ್ತೀರಾ? ನೀವು ಹೇಳಿ. ಇಷ್ಟೇ ನಾನು ಕೇಳ್ತಾ ಇರೋದು. ನಿಮಗೆ ಅಧಿಕಾರ ಇದೆ, ಸ್ಪಷ್ಟತೆ ಇರಲಿ. ಉಳಿಸ್ತೀವಿ ಅಂದರೆ ಉಳಿಸ್ತೀವಿ ಅಂತೇಳಿ, ಇಲ್ಲ ಒಡಿಸ್ತೀವಿ ಅಂದರೆ ಒಡಿಸ್ತೀವಿ ಅಂತೇಳಿ. ಅದರಲ್ಲಿ ಮಂಜು ಅಡ್ಡ ಮಾಡ್ತಾರೋ, HM ರೇವಣ್ಣವ್ರು ಅಡ್ಡ ಮಾಡ್ತಾರೋ, ಇನ್ನೊಬ್ರು ಅಡ್ಡ ಮಾಡ್ತಾರೋ ಅನ್ನೋದು ವಿಚಾರ ಯಾಕೆ? ಇಲ್ಲೇನೆ ಗ್ರಾಮ ಪಂಚಾಯತಿ 2 ಜನಸಂಪರ್ಕ ಸಭೆ ಮಾಡವ್ರೆ. ಏನು ಮಾಡಿದ್ರಿ ಜನಸಂಪರ್ಕ ಸಭೆಯಲ್ಲಿ? ಏನು ನೀವು ನಿಲುವನ್ನು ತಗೊಂಡಿದ್ದೀರಿ? ಯಾರಿಗೂ ಒಳ್ಳೇದಾಗಿದೆ? ಯಾವ ರೈತನಿಗಾಗಿದೆ? ಇವತ್ತಲ್ಲಿ 10,000 ಎಕರೆ ನೋಟಿಫಿಕೇಶನ್ ಮಾಡಿಬಿಟ್ಟು ಒಳಗಡೆನೆ ಲಪ್ಟಾಯಿಸಕ್ಕೆ ನೋಡ್ತಾ ಇದ್ದೀರಿ. ಬಿಟ್ಬಿಡ್ತೀವ ನಾವು? ಏನು ಅಭಿವೃದ್ಧಿ ಮಾಡುವಂಥ ಇಚ್ಛಾಶಕ್ತಿ ಇಲ್ವೋ ಅಥವಾ ಸರ್ಕಾರದ ಬಳಿ ಹಣ ಇಲ್ವೋ ಸರ್? ಇಚ್ಛಾಶಕ್ತಿ ಕೊರತೆನೂ ಇದೆ, ಹಣದ ಕೊರತೆನೂ ಇದೆ. ಇವ್ರಿಗೇನಿದ್ರು ಇವ್ರು ಲೂಟ್ಕೊಂಡು ಹೋಗ್ಬೇಕಷ್ಟೇ. ಅದ್ರ ಬಗ್ಗೆ ಧ್ವನಿ ಎತ್ತಲ್ವ ಸರ್ ನೀವೇನು? ನಾವು ಎತ್ತಾ ಇದ್ದೀವಲ್ಲ. ಪ್ರತಿಭಟನೆನೂ ಮಾಡ್ತಾ ಇದ್ದೀವಿ. ಜನ ಮಾತಾಡ್ತಾರೆ, ಜನ ಚೀತು ಅಂತ ಉಗಿತಾ ಇದ್ದಾರೆ. ಇವತ್ತು ಮಾಗಡಿ ತಾಲೂಕು ಆಫೀಸ್ನಲ್ಲಿ ಒಬ್ಬ ತಹಶೀಲ್ದಾರು ನನ್ನ ಕಚೇರಿನಲ್ಲಿ ಬೋಗಸ್ಸು ಹಕ್ಕುಪತ್ರಗಳನ್ನ ಕೊಟ್ಟು ಸೇರಿಸ್ಬಿಟ್ಟು 100 ಹಕ್ಕುಪತ್ರಗಳನ್ನು ಸೇರಿಸ್ಬಿಟ್ಟಿದ್ದಾರೆ. ಇದನ್ನು ಖಾತೆ ಮಾಡೋಕ್ಕೆಲ್ಲ ಸ್ಕ್ಯಾನ್ ಮಾಡಿ ಒಳಗಡೆ ತಳ್ಳಿಬಿಟ್ಟಿದ್ದಾರೆ ದಾಖಲೆಗಳಲ್ಲಿ. ನನಗಿದು ಒರಿಜಿನಲ್ ಯಾವುದು, ಡೂಪ್ಲಿಕೇಟ್ ಯಾವುದು ಅಂತ ಗೊತ್ತಾಯ್ತಾ ಇಲ್ಲ ಅಂತೇಳಿ ಒಬ್ಬ ತಹಶೀಲ್ದಾರ ಒಬ್ಬ ಪೊಲೀಸ್ಗೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ ಅಂದರೆ ಇವ್ರ ಆಡಳಿತ ಹೆಂಗಿದೆ? ಏನಿದೆ? ಇಡೀ ದಿವಾಳಿ ಆಗಿದೆ ತಾಲೂಕು ಕಚೇರಿ. ಮಾಗಡಿ ಪುರಸಭೆ ದಿವಾಳಿ ಆಗಿದೆ. ಇವ್ರ ಆಡಳಿತ. ನಮ್ಮ ಸರ್ಕಾರ ಬಂದ್ಬಿಟ್ರೆ ನಾವು ಏನು ಸಿಂಗಾಪುರ ಮಾಡಿಬಿಡ್ತೀವಿ ಅಂತ ಹೇಳಿದವರು ಏನು ಮಾಡ್ತಿದ್ದಾರೆ? ಏನು ಮಾಡಿದ್ದಾರೆ? ಕರೀರಿ ಬೇಕಾದ್ರೆ. ಎಲ್ಲಿಗೆ ಬರಬೇಕೋ ಬರ್ತೀನಿ ನಾನು. ಒಂದು ಗುಂಡಿ ಮಣ್ಣಾಕಕ್ಕಾಗ್ತಾ ಇಲ್ಲ ಇವರು, ಒಂದು ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ. ಜನ ಬಿಡದಿನಲ್ಲಿ ಹೆಂಗಸ್ರ ಮಕ್ಕಳುಗಳು ಈ ಥರ ಮಳೆ ಹೋಗ್ಬಿಟ್ರೆ ಕಾಲಿಡೋಕ್ಕಾಗ್ತಾ ಇಲ್ಲ ರೋಡ್ಗೆ. ಹೆಂಗಿಂದ ಓಡಾಡಬೇಕು? ನಿಮ್ಗೆ ಜ್ಞಾನ ಇಲ್ವಾ? ನಿಮ್ಗೆ ಮತ ಕೊಟ್ಟಿಲ್ವಾ ಬಿಡದಿ ಜನ? ನೀವು ಇದನ್ನೆಲ್ಲ ಸರಿಪಡಿಸ್ಬೇಕು ಅನ್ನುವಂಥ ಪರಿಜ್ಞಾನ ಬೇಡವಾ ನಿಮಗೆ? ಮಂಜು ಏನಾನ ಮಾತಾಡ್ತಾರೆ ಅಂದರೆ ರಾಜಕೀಯವಾಗಿ ಮಾತಾಡ್ತಾರೆ ಅಂತ. ರಾಜಕೀಯ ಪಕ್ಕಕ್ಕೆ ಇಡ್ತೀನಿ ನಾನು. ನಿಮ್ಮ ಜೊತೆಲೇ ಬರ್ತೀನಿ, ನಿಮ್ಮ ಜೊತೆಲಿ ತೋರಿಸ್ತೀನಿ ಏನೇನು ಕೆಲಸ ನೀವು ಮಾಡಬೇಕು ಅಂತ. ಮಾಡಿ.